ತುಂಬಾ ಜನಕ್ಕೆ ಗೊತ್ತಿಲ್ಲ ಪಾವಗಡನ ಮರಾಠರು ಆಳ್ವಿಕೆ ಮಾಡಿದ್ರು. ಹಲೋ ಫೋಕ್ಸ್, ಎಲ್ರಿಗೂ ನಮಸ್ಕಾರ. ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ನೀವು ನೋಡ್ತಾ ಇದ್ದೀರಾ ವರ್ಸಟಿಲಿಟಿ ಬೈ ಸೂರಜ್. ನಾನು ನಿಮ್ಮ ಸೂರಜ್. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಪಾವಗಡ ಒಂದು ಬರದ ನಾಡು, ಹಿಂದುಳಿದ ನಾಡು ಹಾಗೂ ಶಕ್ತಿ ಸ್ಥಳ ಅಂತ. ಇದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಪಾವಗಡದ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ. ಪಾವಗಡದ ಇತಿಹಾಸ ತುಂಬಾ ದೊಡ್ಡದು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಪಾವಗಡವನ್ನು ತುಂಬಾ ಜನ ರಾಜರು ಆಳ್ವಿಕೆ ಮಾಡಿದ್ದಾರೆ. ಅದರಲ್ಲಿ ಗಂಗರು, ಪಲ್ಲವರು, ಹೊಯ್ಸಳರು ಹಾಗೂ ಹೆಚ್ಚು ಕಾಲ ವಿಜಯನಗರದ ಆಳ್ವಿಕೆಯಲ್ಲಿರ್ತದೆ. ವಿಜಯನಗರದ ಸಾಮಂತರಾಜರಾಗಿದ್ದ ಪಾಳ್ಯಗಾರರು ಪಾವಗಡವನ್ನು ತುಂಬಾ ಕಾಲ ಆಡಳಿತದಲ್ಲಿರ್ತದೆ. ಸೊ ತದನಂತರ ಹೈದರಾಲಿ ಪಾವಗಡವನ್ನು ವಶಪಡಿಸ್ಕೋತಾನೆ. ಅದಾದ ನಂತರ ಮರಾಠರ ಕೈಯಲ್ಲಿ ಕೂಡ ಪಾವಗಡ ಸ್ವಲ್ಪ ವರ್ಷಗಳ ಕಾಲ ಇರ್ತದೆ. ಅದಾದ ಮೇಲೆ ಕರ್ನಾಟಕದ ಏಕೀಕರಣಕ್ಕೂ ಮುಂಚೆ ಪಾವಗಡ ಮೈಸೂರು ಆಡಳಿತದಲ್ಲಿರುತ್ತದೆ. ತದನಂತರ ಪಾವಗಡ ಕರ್ನಾಟಕದ ಒಂದು ಅಂಗವಾಗಿ ಸೇರುತ್ತದೆ. ಇದು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಾವಗಡ ಶಕ್ತಿ ಸ್ಥಳ ಅಂತ ಯಾಕೆ ಕರೀತಾರೆ, ಪಾವಗಡ ಪಾಮಲ್ಕೊಂಡ ಅಂತ ಯಾಕೆ ಕರೀತಿದ್ರು, ಪಾವಗಡ ಕರ್ನಾಟಕಕ್ಕೆ ಯಾಕಾಯಿತು, ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಟಾಪಿಕಲ್ಲಿ ಬರ್ತೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.